ಏನು 498A ಈಗಿನ 85 ಇದಕ್ಕೆ ಏನು ಜನರು ಹೆದರ್ಕೊಳ್ತಾ ಇದ್ರು ಅಷ್ಟು ಹೆದರ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ನ್ಯಾಯ ದೇವತೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರ್ಬೋದೇ ಹೊರತು ನ್ಯಾಯಾಧೀಶರ ಕಣ್ಣಿಗೆ ಬಟ್ಟೆ ಕಟ್ಟಿಲ್ಲ. ನಿಮ್ಮ ಮೇಲೆ ಸುಳ್ಳು ದೂರನ್ನು ದಾಖಲಿಸಿದ್ರೆ FIR ನಿಮ್ಮ ಮೇಲೆ ರಿಜಿಸ್ಟರ್ ಆಗಿದ್ರೆ FIR ಅನ್ನು ರದ್ದು ಮಾಡಿಸ್ಬೋದು. ದೂರನ್ನು ದಾಖಲಿಸುವುದು ನಿಧಾನ ಆದರೆ ಅದೂ ಸಹ ದೊಡ್ಡ ತಪ್ಪಾಗುತ್ತೆ. ಪತ್ನಿಯಾದವಳು ಜೀವನಾಂಶಕ್ಕೆ ಅರ್ಜಿ ಹಾಕಿದ ತಕ್ಷಣ ಪತಿ ಕೊಡಲೇಬೇಕು ಅಂತ ಏನಿಲ್ಲ. ಪುರುಷರಿಗೂ ಸಹ ಕೌಟುಂಬಿಕ ಕಲಹಗಳಲ್ಲಿ ಕಾನೂನಿನ ರಕ್ಷಣೆ ಇದೆ. ಕರ್ನಾಟಕ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ನಾನು ವಿ ಮಂಜುನಾಥ್. ನಾವು ನಮ್ಮ ಕಳೆದ ಸಂಚಿಕೆಯಲ್ಲಿ ಈ ಮಹಿಳೆಯರಿಂದ ಪುರುಷರಿಗೆ ಆಗ್ತಾ ಇರತಕ್ಕಂಥ ಕೌಟುಂಬಿಕ ಹಿಂಸೆಗಳೇನಿದೆ ಅದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಮತ್ತು ಜನರಲ್ಲಿ ಎಲ್ಲ ಒಂದು ಪ್ರಶ್ನೆ ಕಾಡ್ತಾ ಇರೋದು, ಪುರುಷರಿಗೆ ಕಾನೂನಲ್ಲಿ ರಕ್ಷಣೆನೇ ಇಲ್ವೇ ಅನ್ನುವಂಥ ಪ್ರಶ್ನೆಯ ಬಗ್ಗೆ ನಾವು ಮಾತಾಡಿದ್ವಿ. ಈ ದಿವಸ ಹಾಗಾದರೆ ಪುರುಷರು ಏನೆಲ್ಲ ರಕ್ಷಣೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂದಾಗ ನೋಡಿ, ಈ ಹಿಂದೆ ವರದಕ್ಷಿಣೆ ಹಿಂಸೆ ಬಂದಾಗ ಒಬ್ಬ ಮಹಿಳೆ ಪೊಲೀಸ್ ಠಾಣೆಗೆ ಹೋಗಿ ವರದಕ್ಷಿಣೆ ಹಿಂಸೆ ಆಗ್ತಾ ಇದೆ ಅಂತ ದೂರನ್ನು ಕೊಟ್ಟರೆ ತಕ್ಷಣವೇ ಪೊಲೀಸ್ನವರು ಪತಿಯನ್ನು ಮತ್ತು ಪತಿಯ ಕುಟುಂಬದವರನ್ನು ಬಂಧಿಸ್ಬಿಡ್ತಾಯಿದ್ರು, ಜೈಲಿಗೆ ಕಳಿಸ್ಬಿಡ್ತಾಯಿದ್ರು. ಆವಾಗ ಭಾಳ ಘೋರವಾಗಿತ್ತು ಪರಿಣಾಮ. ಆದರೆ ಯಾವಾಗ ಸುಳ್ಳು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಯ್ತಾ ಹೋಯಿತು, ಆಗ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕೆಲವು ಮಾರ್ಗಸೂಚಿಗಳನ್ನು ನೀಡಿತು. ಈ ಮಾರ್ಗಸೂಚಿಗಳನ್ನು ಅನುಸರಿಸಿಯೇ ನೀವು ತನಿಖೆಯನ್ನು ಮಾಡಬೇಕು. ಪತ್ನಿ ಬಂದು ದೂರನ್ನು ಕೊಟ್ಟಾಗ ತಕ್ಷಣ ಹೋಗಿ ಪತಿಯನ್ನು ಮತ್ತು ಪತಿಯ ಮನೆಯವರನ್ನು ಬಂಧಿಸುವಂಥದ್ದನ್ನು ಮಾಡಬಾರ್ದು. ಅವರಿಗೆ ನೀವು ಒಂದು ನೋಟಿಸನ್ನು ಕೊಡಬೇಕು. ಅವರನ್ನು ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆ ಮಾಡಬೇಕು ಮತ್ತು ಬಂಧಿಸಲು ಬೇಕಾದಂಥ ಸಾಕ್ಷಿಗಳಿದೆಯಾ ಎನ್ನುವಂತಹದ್ದನ್ನು ಸಂಗ್ರಹ ಮಾಡ್ಕೋಬೇಕು. ಎಲ್ಲ ಆದಮೇಲೆ ನಿಮಗೇನಾದರೂ ಒಂದು ಪಕ್ಷದಲ್ಲಿ ಇದು FIR ಮಾಡುವಂಥ ಕೇಸು, ಇದು ರಿಜಿಸ್ಟರ್ ಮಾಡುವಂಥ ಒಂದು ಕ್ರೈಮ್ ಇದು ಅಂತ ನಿಮಗನ್ಸಿದ್ರೆ ಆನಂತರ ನೀವು FIR ಅನ್ನು ಮಾಡಿ ಬಂಧಿಸುವ ಪ್ರಕ್ರಿಯೆಯಲ್ಲಿ ತೊಡಗಬಹುದು ಅನ್ನುವಂತಹ ಮಾರ್ಗಸೂಚಿಯನ್ನು ನೀಡಿತು. ಹಾಗಾಗಿ ಮೊದಲು ಏನು 498A ಈಗಿನ 85 ಇದಕ್ಕೆ ಏನು ಜನರು ಹೆದರ್ಕೊಳ್ತಾ ಇದ್ರು ಅಷ್ಟು ಹೆದರ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಇವತ್ತು ನ್ಯಾಯಾಲಯಗಳಲ್ಲಿ ಬರ್ತಾ ಇರ್ತಕ್ಕಂಥ ತೀರ್ಪುಗಳಲ್ಲಿ 70% 80% ವರದಕ್ಷಿಣೆಯ ಹಿಂಸೆ ಕೇಸುಗಳಲ್ಲಿ ನ್ಯಾಯಾಲಯ ಪತಿಯನ್ನು ಮತ್ತು ಪತಿಯ ಮನೆಯವರನ್ನು ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಸುಳ್ಳು ಕೇಸು ಅಂತ ನ್ಯಾಯಾಲಯಗಳಲ್ಲಿ ತೀರ್ಪು ಬರ್ತಾ ಇದೆ. ಅಂದರೆ ಏನು ಈಗ 2-3 ದಶಕಗಳ ಹಿಂದೆ ಇದ್ದಂತಹ ತೀವ್ರತೆ ಇವತ್ತು ವರದಕ್ಷಿಣೆಯ ಕೇಸುಗಳಲ್ಲಿಲ್ಲ. ಯಾಕೆಂದರೆ ನಾವು ನ್ಯಾಯ ದೇವತೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರ್ಬೋದೇ ಹೊರತು ನ್ಯಾಯಾಧೀಶರ ಕಣ್ಣಿಗೆ ಬಟ್ಟೆ ಕಟ್ಟಿಲ್ಲ. ಆದ್ದರಿಂದ ದೂರನ್ನು ನೋಡಿದ ತಕ್ಷಣವೇ ಮತ್ತು ದೂರಿನ ಜೊತೆಯಲ್ಲಿರುವಂಥ ಸಾಕ್ಷಿ ಆಧಾರಗಳನ್ನು ನೋಡಿದಾಗ ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ನ್ಯಾಯಮೂರ್ತಿಗಳಿಗೆ ಗೊತ್ತಾಗ್ತಾ ಇದೆ ಇವತ್ತು ಈ ವರದಕ್ಷಿಣೆ ಹಿಂಸೆ ಎನ್ನುವಂಥ ಕಾಯ್ದೆ ಏನಿದೆ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ. ಹಾಗಾಗಿ ಈಗ ಮೊದಲಿನಷ್ಟು ಜಾಮೀನು ತೆಗೆದುಕೊಳ್ಳುವ ಪ್ರಕ್ರಿಯೆ ಕೂಡ ಕಷ್ಟಕರವಾಗಿಲ್ಲ. ತೀರ್ಪುಗಳಲ್ಲೂ ಸಹ ಹೆದರುವಂಥ ಅವಶ್ಯಕತೆ ಇಲ್ಲ. ಅಂತಹ ಒಂದು ಪರಿವರ್ತನೆ ಇವತ್ತು ಕಾನೂನಿನಲ್ಲಾಗಿದೆ. ಆದ್ದರಿಂದ ಹೆದರ್ಕೋಬೇಕಾಗಿಲ್ಲ. ಯಾರಾದರೂ ಒಂದು ಪ್ರಶ್ನೆ ಕೇಳ್ಬೋದು, ಸರಿ ಸಾರ್, ಕೇಸು ನಡೆದು ತೀರ್ಮಾನ ಆಗಿ ನಾವು ನಿರಪರಾಧಿಗಳು ಅಂತ ಆಗೋವರೆಗೆ ಹಾಗಾದರೆ ನಾವು ಕಷ್ಟ ಸುಖ ಎಲ್ಲ ಅನುಭವಿಸ್ಬೇಕಾ, ನ್ಯಾಯಾಲಯಗಳಿಗೆ ಓಡಾಡಬೇಕಾ, ಅದರಿಂದ ಉಂಟಾಗುವಂಥ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾ, ಬೇರೆ ದಾರಿ ಇಲ್ವಾ ಅಂತ ಕೇಳ್ಬೋದು. ನೋಡಿ, ನಮ್ಮ ದೇಶದ ಕಾನೂನು ಏನಿದೆ ನಿಜಕ್ಕೂ ಬಹಳ ಶ್ರೇಷ್ಠವಾದಂಥ ಒಂದು ಕಾನೂನು. ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಒಂದು ಶ್ರೇಷ್ಠ ಸಂವಿಧಾನ ಅಂತ ಅನ್ನಿಸ್ಕೊಂಡಿದೆ. ಹಾಗಾಗಿ ಕಾನೂನಿನಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 482 CRPC ಅಂತ ಏನಿತ್ತು, ಈಗಿನ 518 BNS ಆ್ಯಕ್ಟ್ ಕೆಳಗಡೆ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೂ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಕೇವಲ ವರದಕ್ಷಿಣೆ ಕೇಸಲ್ಲ, ಯಾವುದೇ ಕೇಸಲ್ಲಿ ನಿಮ್ಮ ಮೇಲೆ ಸುಳ್ಳು ದೂರನ್ನು ದಾಖಲಿಸಿದರೆ
FIR ನಿಮ್ಮ ಮೇಲೆ ರಿಜಿಸ್ಟರ್ ಆಗಿದ್ದರೆ ತಾವು ನೇರವಾಗಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಇಡೀ FIR ಅನ್ನು ಕ್ವ್ಯಾಶ್ ಮಾಡಿಸ್ಬೋದು. ಅಂದರೆ FIR ಅನ್ನು ರದ್ದು ಮಾಡಿಸ್ಬೋದು. ಹಾಗಾದರೆ ಅದು ರದ್ದಾಗೋವರೆಗೂ ನಾವು ಮತ್ತೆ ಪ್ರಕರಣಗಳಲ್ಲಿ ಭಾಗಿಯಾಗಬೇಕಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನೀವು ತನಿಖೆಯನ್ನು ಮುಂದುವರಿಸದೇ ಇರುವಂತೆ ತಡೆಯಾಜ್ಞೆಯನ್ನು ಸಹ ನೀವು ಉಚ್ಚ ನ್ಯಾಯಾಲಯದಿಂದ ತರ್ಬೋದು. ಹಾಗಾಗಿ ಸುಳ್ಳು FIR ಆದ ತಕ್ಷಣ ಎಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾ? ಪೊಲೀಸ್ ಸ್ಟೇಷನಿಗೆ ಹೋಗ್ಬೇಕಾ? ಕೋರ್ಟಿಗೆ ಹೋಗಿ ನಾವು ನಿಂತ್ಕೋಬೇಕಾ? ಜಾಮೀನು ತಗೋಬೇಕಾ? ಇವೆಲ್ಲ ಪ್ರಕ್ರಿಯೆಗಳಿಲ್ಲ. ಸುಳ್ಳು ದೂರು ದಾಖಲಾದಂಥ ಸಂದರ್ಭದಲ್ಲಿ ನೇರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸಿ ನೀವು ತನಿಖೆಯನ್ನೇ ಮುಂದುವರಿಸದೇ ಇರೋ ಹಾಗೆ ತಡೆಯಾಜ್ಞೆಯನ್ನು ತರಬಹುದು. ಆ ನಂತರ ಅದು ಸುಳ್ಳು ದೂರಾಗಿದ್ದ ಪಕ್ಷದಲ್ಲಿ ಯಾರು ದೂರುದಾರರಿದ್ದಾರೆ ಪತ್ನಿ, ಆಕೆ ತನ್ನ ದೂರನ್ನು ಸಾಬೀತುಪಡಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಪೊಲೀಸಿನವರು ಕೆಲವು ಸಂದರ್ಭಗಳಲ್ಲಿ ಬಿ ರಿಪೋರ್ಟ್ ಅಂತ ಹಾಕ್ತಾರೆ. ಬಿ ರಿಪೋರ್ಟ್ ಅಂದರೆ ಏನು ಅಂದರೆ ಇದು ಚಾರ್ಜ್ ಶೀಟಿಗೆ ವಿರುದ್ಧವಾದದ್ದು. ಸಾಮಾನ್ಯವಾಗಿ ತನಿಖೆಗಳಲ್ಲಿ ಮೊದಲು ದೂರನ್ನು ಕೊಟ್ಟ ನಂತರ ಆಗುವಂತಹ ಪ್ರಕ್ರಿಯೆ ಅಂದರೆ ಅದು FIR, ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ದೂರು ದಾಖಲಾಗುತ್ತೆ. ಯಾವ ಸೆಕ್ಷನ್ ಅಡಿ ನಾವು FIR ಅನ್ನು ಮಾಡ್ತೀವಿ ಅಂತ ಪೊಲೀಸ್ನವರು ಉಲ್ಲೇಖ ಮಾಡ್ತಾರೆ. ದೂರು ದಾಖಲಾದ 24 ಗಂಟೆಯೊಳಗಡೆ FIR ಅನ್ನು ಅವರು ಸಂಬಂಧಿಸಿದ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ, ಮ್ಯಾಜಿಸ್ಟ್ರೇಟ್ರಿಗೆ ಸಲ್ಲಿಸ್ತಾರೆ. ಇದು ಮೊದಲನೆಯ ಪ್ರಕ್ರಿಯೆ ಆಗಿರುತ್ತೆ. ಈ FIR ಅನ್ನೇ ರದ್ದುಪಡಿಸಿ ಅಂತ ಹೇಳಿ ಉಚ್ಚ ನ್ಯಾಯಾಲಯಕ್ಕೆ ಹೋಗೋಕ್ಕೆ ಅವಕಾಶ ಇದೆ. ತನಿಖೆಯನ್ನು ಸಹ ಸ್ಟೇ ಮಾಡಿಸೋದಕ್ಕೆ ಅವಕಾಶ ಇದೆ. ತಡೆಯಾಜ್ಞೆಯನ್ನು ತರೋದಕ್ಕೆ ಅವಕಾಶ ಇದೆ. ಅದಾದ ಮೇಲೆ ಹಾಗೊಂದು ವೇಳೆ ತಡೆಯಾಜ್ಞೆ ಸಿಕ್ಕಿಲ್ಲ, ಪೊಲೀಸ್ನವರು ತನಿಖೆ ಮಾಡ್ತಾರೆ ಅಂದರೆ ತನಿಖೆಯನ್ನು ಮುಂದುವರಿಸಿದ ಮೇಲೆ ಚಾರ್ಜ್ ಶೀಟ್ ಅಂತ ಹಾಕ್ತಾರೆ. ತನಿಖಾ ವರದಿಯನ್ನು ಸಲ್ಲಿಸ್ತಾರೆ. ಆ ತನಿಖಾ ವರದಿ ಏನಿದೆ ಅದು ಚಾರ್ಜ್ ಶೀಟನ್ನು ಅವರು ಸಲ್ಲಿಸಿದಂಥ ಸಂದರ್ಭದಲ್ಲಿ, ಅಂತಿಮ ವರದಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅದನ್ನೂ ಸಹ ನೀವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಸರಿಯಾಗಿ ತನಿಖೆ ಆಗಿಲ್ಲ, ನಮ್ಮ ಮೇಲೆ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ ಏನಿದೆ ಅದು ಸರಿ ಇಲ್ಲ ಅಂತ ಆಗ ಸಹ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ FIR ಮತ್ತು ಚಾರ್ಜ್ ಶೀಟ್ ಎರಡನ್ನೂ ಪ್ರಶ್ನಿಸಿ ನೀವು ತಡೆಯಾಜ್ಞೆಯನ್ನು ತರಬಹುದು. ಇಡೀ FIR ಮತ್ತು ಚಾರ್ಜ್ ಶೀಟನ್ನು ರದ್ದುಗೊಳಿಸಬಹುದು. ಆದ್ದರಿಂದ ಪುರುಷರಿಗೆ ಇದೆಲ್ಲ ಇದೆ. ಆಮೇಲೆ ಈಗ ಎಲ್ಲ ನ್ಯಾಯಾಲಯಗಳಿಗೂ ಬಹಳ ಚೆನ್ನಾಗಿ ವೇದ್ಯವಾಗಿದೆ. ಏನು ಅಂದರೆ ಆಗಾಗ್ಗೆ ಸುಳ್ಳು ದೂರುಗಳು ಇವತ್ತು ಮಹಿಳೆಯರಿಂದ ದಾಖಲಾಗ್ತಾ ಇದೆ. ಅದಕ್ಕಾಗಿ ಪತಿ ಮತ್ತು ಕುಟುಂಬದವರು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂತಹ ಸಂದರ್ಭಗಳಲ್ಲಿ ಬಂದಾಗ ನ್ಯಾಯಾಲಯಕ್ಕೆ ಏನಾದರೂ ಒಂದು ಪಕ್ಷ ಆ ಮಹಿಳೆ ಕೊಟ್ಟಿರುವಂತಹ ದೂರು ಸುಳ್ಳು ದೂರು ಅಂತ ಅನಿಸಿದ್ದೇ ಆದರೆ ಖಂಡಿತವಾಗಿಯೂ ತಡೆಯಾಜ್ಞೆಯನ್ನೂ ನೀಡ್ತಾರೆ, ರದ್ದು ಸಹ ಮಾಡ್ಬೋದು. ಹಾಗಾಗಿ ಪುರುಷರಿಗೇನು ರಕ್ಷಣೆನೇ ಇಲ್ಲಪ್ಪ ದೂರು ಕೊಟ್ಟ ಕ್ಷಣಕ್ಕೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಕೆಲವು ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಪತಿ ಪತ್ನಿಯ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಪತಿಯ ಮನೆಯನ್ನು ಬಿಟ್ಟು ಹೊರಟೋಗಿರ್ತಾರೆ. ಅವರು ಎಲ್ಲೋ ವಾಸ ಮಾಡ್ತಾ ಇರ್ತಾರೆ. ಕೆಲವರು ತವ್ರ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ, ಕೆಲವರು ವೈಯಕ್ತಿಕವಾಗಿ ಎಲ್ಲೋ ವಾಸ ಮಾಡ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಒಂದು ದಿವಸ ಹೋಗಿ ವರದಕ್ಷಿಣೆ ದೂರನ್ನು ಕೊಡ್ತಾರೆ. ನೋಡಿ, ಕಾನೂನಿನಲ್ಲಿ ಆ ರೀತಿ ಯಾವತ್ತೋ ಆದ ಹಿಂಸೆಗೆ ಇನ್ಯಾವತ್ತೋ ದೂರು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಆಕೆ ಹಿಂಸೆಯನ್ನು ಅನುಭವಿಸ್ತಾಳೋ ತತ್ಕ್ಷಣ ದೂರನ್ನು ಕೊಡಬೇಕು. ಇವತ್ತು ಮಧ್ಯಾಹ್ನದ ಹಿಂಸೆ ಆದರೆ ಸಂಜೆ ಕೊಡಬೇಕು, ಸಂಜೆ ಆದರೆ ನಾಳೆ ಬೆಳಗ್ಗೆ ಕೊಡಬೇಕು. ಹೀಗೆ ತಕ್ಷಣ ದೂರನ್ನು ಸಲ್ಲಿಸಿರಬೇಕು. ಆದರೆ ಈ ಕಾನೂನನ್ನು ದುರುಪಯೋಗಪಡಿಸಿಕೊಳ್ಳುವ ದೃಷ್ಟಿಯಿಂದ ಬೇರೆ ಆಗಿದ್ದರೂ ಸಹ, ಬೇರೆ ವಾಸ ಮಾಡ್ತಾ ಇದ್ದರೂ ಸಹ ಅಂತಹ ದೂರುಗಳನ್ನು ಸಲ್ಲಿಸಿದಾಗ ಪೊಲೀಸ್ನವರು ವಿಚಾರಣೆ ಕರೀತಾರೆ. ಹಾಗೊಂದು ವೇಳೆ ವಿಚಾರಣೆಯ ನಂತರವೂ ನಿಮ್ಮ ಮೇಲೆ ಪ್ರಕರಣ ದಾಖಲಾಯಿತು ಅಂತ ಅನಿಸಿದರೆ ಅದನ್ನು ಸಹ ನೀವು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸ್ಬೋದು. ಯಾಕೆಂದರೆ ಡಿಲೇ ಇನ್ FIR ಈಸ್ ಫ್ಯಾಟಲ್ ಟು ದಿ ಕೇಸ್ ಆಫ್ ಪ್ರಾಸಿಕ್ಯೂಷನ್. ದೂರನ್ನು ದಾಖಲಿಸುವುದು ನಿಧಾನ ಆದರೆ ಅದೂ ಸಹ ದೊಡ್ಡ ತಪ್ಪಾಗುತ್ತೆ. ಅದರಲ್ಲೂ ಸಹ ಜಾಮೀನು ಸಿಗುವಂಥ ಅವಕಾಶವೂ ಇರುತ್ತೆ, ಇಡೀ ಪ್ರಕರಣ ರದ್ದಾಗುವಂಥ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಪುರುಷರಿಗೆ ಅಂತಹದ್ದೊಂದಿದೆ. ಇನ್ನೊಂದು ಬಹಳ ಜನ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ,
ಭಿನ್ನಾಭಿಪ್ರಾಯ ಬಂತು, ಇಬ್ಬರು ಬೇರೆ ಬೇರೆಯಾಗಿ ವಾಸ ಮಾಡ್ತಿದ್ದೀವಿ ಎಂದಾಗ ವಿವಾಹಿತ ಪುರುಷರು ಏನಿದ್ದಾರೆ ಅವರು ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಏನು ಅಂದರೆ, ನಿಮಗೆ ಮತ್ತೆ ನಿಮ್ಮ ಪತ್ನಿ ಬಂದು ನಿಮ್ಮ ಜೊತೆ ವಾಸ ಮಾಡಿ ಜೀವನ ಮಾಡಬೇಕು ಅನ್ನೋ ಅಭಿಲಾಷೆ ಇದ್ದ ಪಕ್ಷದಲ್ಲಿ ನೀವು ನೀವು ಯಾವುದೋ ಒಂದು ಸಂಬಂಧಿಸಿದ ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋಗಿ ಒಂದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್, ನನ್ನ ಪತ್ನಿ ನನ್ನ ಜೊತೆ ಬಂದು ವಾಸ ಮಾಡುವಂತೆ ಒಂದು ತೀರ್ಪನ್ನು ಕೊಡಿ ಅಂತ ಹೋಗಿ ನ್ಯಾಯಾಲಯ ಕೇಳಿಕೊಂಡು ಒಂದು ಕೌಟುಂಬಿಕ ದಾವೆಯನ್ನು ತಾವು ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಆಗ ಏನಾಗುತ್ತೆ ಅಂದರೆ, ಆ ನಂತರ ಆಕೆ ಏನಾದರೂ FIR ರಿಜಿಸ್ಟರ್ ಮಾಡೋಕ್ಕೆ ಹೋದರೆ ಆಗ ಪೊಲೀಸ್ನವ್ರು ತನಿಖೆ ಕರೆದಾಗ ನೀವು ಈ ರೀತಿ ನೋಡಿ ಸರ್, ಎಷ್ಟೋ ದಿನಗಳಾಗಿದೆ ಬಿಟ್ಟು ಹೋಗಿ, ಎಷ್ಟೋ ತಿಂಗಳಾಗಿದೆ, ಎಷ್ಟೋ ವರ್ಷ ಆಗಿದೆ, ಈಗ ಈ ದೂರನ್ನು ಕೊಟ್ಟಿದ್ದಾರೆ, ನಾನೀಗಾಗಲೇ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀನಿ, ಅದು ತನಿಖಾ ಹಂತದಲ್ಲಿದೆ, ವಿಚಾರಣಾ ಹಂತದಲ್ಲಿದೆ, ಈಗ ಈ ದೂರನ್ನು ಕೊಟ್ಟಿದ್ದಾರೆ ಅಂದರೆ ಪೊಲೀಸ್ನವರು ಅಂತಹ ದೂರುಗಳನ್ನು ಸ್ವೀಕರಿಸೋದಿಲ್ಲ. ಅವ್ರು ಹೇಳ್ತಾರೆ, ನೋಡಮ್ಮ, ನಿನ್ನ ಪತಿ ಈಗಾಗಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ನೀನು ಹೋಗಿ ನ್ಯಾಯಾಲಯದಲ್ಲಿ ನಿನ್ನ ಸಮಸ್ಯೆ ಏನಿದೆಯೋ ಅದನ್ನು ಬಗೆಹರಿಸ್ಕೊ. ಈಗಾಗಲೇ ನ್ಯಾಯಾಲಯದಲ್ಲಿ ಇರುವಂಥ ಮೊಕದ್ದಮೆ ಇರುವಂತಹ ಪ್ರಕರಣಗಳನ್ನು ನಾವು FIR ಮಾಡೋಕ್ಕೆ ಬರೋದಿಲ್ಲ, ನೀ ಜೊತೆಯಲ್ಲೇ ಇಲ್ಲ, ಒಂದು ಮೇಲೆ ಹೇಗೆ ನೀನು ಪ್ರಕರಣವನ್ನು ದಾಖಲು ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಕಳಿಸ್ತಾರೆ. ಆದ್ದರಿಂದ ಇಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇಲ್ಲಪ್ಪ, ನನಗೇನು ನನ್ನ ಪತ್ನಿ ಮತ್ತೆ ಬಂದು ವಾಸ ಮಾಡಬೇಕು ಅನ್ನೋದಿಲ್ಲ, ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ ತುಂಬ ಜಾಸ್ತಿ ಇದೆ, ನಾವಿಬ್ಬರು ಮತ್ತೆ ಒಟ್ಟಾದರೆ ಮತ್ತೆ ನಮ್ಮಿಬ್ಬರಲ್ಲಿ ಕೌಟುಂಬಿಕ ಕಲಹಗಳುಂಟಾಗುತ್ತೆ, ಆದ್ದರಿಂದ ನನಗೆ ನನ್ನ ಪತ್ನಿಯಿಂದ ವಿಚ್ಛೇದನ ಬೇಕು ಅಂತ ಅನಿಸಿದ್ರೆ ಅಂತಹ ಸಂದರ್ಭದಲ್ಲಿ ಕೂಡ ನೇರವಾಗಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ವಿಚ್ಛೇದನಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ವಿವಾಹ ಆಗಿ ಕೊನೆ ಪಕ್ಷ ಅಂದರೆ 1 ವರ್ಷವಾದರೂ ಕಳೆದಿರಬೇಕು. 1 ವರ್ಷ ಕಳೆದ ಮೇಲೆ ವಿಚ್ಛೇದನವನ್ನು ಕೇಳ್ಬೋದು. ಈ ರೀತಿ ಯಾವುದೋ ಒಂದು ಪ್ರಕರಣವನ್ನು ತಾವು ನ್ಯಾಯಾಲಯಗಳಲ್ಲಿ ಹಾಜರು ಮಾಡದಂಥ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡು ಈ ವರದಕ್ಷಿಣೆ ಹಿಂಸೆ ಆಗಲಿ, ಬೇರೆ ಯಾವುದೇ ಪೊಲೀಸ್ ಕಂಪ್ಲೇಂಟ್ ಆಗಲಿ, FIR ಆಗಲಿ ಆದಾಗ ಅದರ ರಕ್ಷಣೆಯಿಂದ ನೀವು ಜಾಮೀನನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಆ FIR ನೀವು ರದ್ದು ಮಾಡಿಸ್ಕೊಳ್ಳಿಕ್ಕೂ ಸಹ ಸಹಾಯ ಆಗುತ್ತೆ. ಆದ್ದರಿಂದ ಪತ್ನಿ ನನ್ನಿಂದ ದೂರ ಇದ್ದಾರೆ ಅಂತ ಹೇಳಿ ನಿಮ್ಮ ಪಾಡಿಗೆ ನೀವಿದ್ದರೆ ಯಾವತ್ತೋ ಒಂದಿನ ಈ ಸಮಸ್ಯೆ ಉಂಟಾಗುತ್ತೆ. ಅದಕ್ಕೆ ಕಾನೂನಿನ ಮೊರೆ ಹೋಗಬೇಕು. ಏನಾದರೂ ಒಂದು ಅರ್ಜಿಯನ್ನು ಕೌಟುಂಬಿಕ ನ್ಯಾಯಾಲಯದಲ್ಲಿ ಸಲ್ಲಿಸಿ, ಪತ್ನಿ ಬೇಕು ಅಂತಾನೋ ಬೇಡ ಅಂತಾನೋ ಒಂದು ಅರ್ಜಿಯನ್ನು ಸಲ್ಲಿಸಿ, ಅದು ತನಿಖಾ ವಿಚಾರಣಾ ಹಂತದಲ್ಲಿ ಕೋರ್ಟಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೀವು ಈ FIR ಪ್ರಕರಣಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಸುಮ್ಮನೆ ಇರಬಾರ್ದು, ಏನಾದರೂ ಒಂದು ಪ್ರಕರಣವನ್ನು ದಾಖಲಿಸಿ ನೀವು ಅದನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಇದೆ. ಇನ್ನು ಜೀವನಾಂಶ, ನಮ್ಮ ಏನು ಅತ್ಯಂತ ದುರಂತವಾಗಿ ನಾನು ನಿನ್ನೆ ಹೇಳಿದಂಥ ಆ ಒಂದು ಪ್ರಕರಣ ಏನಿದೆ, ಅದರಲ್ಲಿ ಆ ಸಾಫ್ಟ್ವೇರ್ ಇಂಜಿನಿಯರ್ ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ನೀನು 3 ಕೋಟಿ ರೂಪಾಯಿಗಳನ್ನು ಕೊಟ್ಟರೆ ನಾನು ನಿಂಗೆ ವಿಚ್ಛೇದನ ಕೊಡ್ತೀನಿ, ನೀನು ಮಗುವನ್ನು ನೋಡಬೇಕಾದ್ರೆ ನನಗೆ 3 ಲಕ್ಷ ರೂಪಾಯಿ ಕೊಡಬೇಕು, ಒಂದು ಸಾರಿ ಮಗು ನೋಡಬೇಕು ಅಂತ ನೀನು ಆಸೆ ಪಟ್ಟರೆ 3 ಲಕ್ಷ ಕೊಡು, ನಾನು ನಿಂಗೆ ಮಗುವನ್ನು ತೋರಿಸ್ತೀನಿ ಅಂತ. ಇದನ್ನೆಲ್ಲ ಅವರು ಪಾಪ ತಮ್ಮ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಿಜವಾಗ್ಲೂ ಕಾನೂನಲ್ಲೆಲ್ಲ ಆ ಥರ ಇಲ್ಲ. ಮಗು ಅಥವಾ ಮಕ್ಕಳು ತಾಯಿಯ ಸುಬರ್ದಿನಲ್ಲಿದ್ದ ಪಕ್ಷದಲ್ಲಿ ತಂದೆಯಾದವರಿಗೆ ಆ ಮಕ್ಕಳನ್ನು ನೋಡುವಂತಹ ಕಾನೂನಿನಲ್ಲಿ ನಾವು ವಿಸಿಟೇಷನ್ ರೈಟ್ಸ್ ಅಂತೀವಿ, ಭೇಟಿ ಮಾಡುವ ಅವಕಾಶವನ್ನು ಕಾನೂನು ಕಲ್ಪಿಸ್ಕೊಡುತ್ತೆ. ಅದು ಪ್ರತಿಯೊಬ್ಬ ತಂದೆಗಿರುವಂಥ ಹಕ್ಕು. ನೀವು ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ, ನಾನು ನನ್ನ ಮಕ್ಕಳನ್ನು ಅಥವಾ ನನ್ನ ಮಗುವನ್ನು ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂದರೆ, ಮಕ್ಕಳನ್ನು ನಿಮ್ಮ ಸುಬರ್ದಿ ಕೊಡದೇ ಇರ್ಬೋದು, ಆದರೆ ಮಕ್ಕಳನ್ನು ನೋಡುವಂಥ ಅವಕಾಶವನ್ನು ಕಾನೂನು ಮಾಡಿಕೊಡುತ್ತೆ. ನ್ಯಾಯಾಲಯಗಳು ನಿಮ್ಗೆ ಅವಕಾಶವನ್ನು ಕೊಡ್ತಾರೆ. ನ್ಯಾಯಾಲಯ ನಿಮ್ಮ ಪತ್ನಿಗೆ ನಿರ್ದೇಶನವನ್ನು ಕೊಡುತ್ತೆ ಮಗುವನ್ನು ತೋರಿಸ್ಲಿಕ್ಕೆ. ಇಂತಹ ದಿವಸ ಇಷ್ಟು ಗಂಟೆಗಳ ಕಾಲ ಮಗುವನ್ನು ತಂದೆ ಜೊತೆ ಇರೋದಕ್ಕೆ ಬಿಡಬೇಕು ಅಂತ. ಇಟ್ ಈಸ್ ಯುವರ್ ರೈಟ್, ಬಟ್ ಯು ಶುಡ್ ಎಕ್ಸಸೈಸ್ ಇಟ್. ಆದ್ದರಿಂದ ಇನ್ನು ಜೀವನಾಂಶದ ವಿಷಯಕ್ಕೆ ಬಂದಾಗ, ಈ ಹಿಂದೆ ಎಲ್ಲ ಜೀವನಾಂಶದ ಒಂದು ದೊಡ್ಡ ಹಿಂಸೆಯಾಗಿ ಕಾಡ್ತಾ ಇತ್ತು. ಯಾಕೆಂದರೆ ಎಲ್ಲ ಮಹಿಳೆಯರು ಜೀವನಾಂಶಕ್ಕೆ ಅರ್ಜಿ ಹಾಕ್ತಾಯಿದ್ರು. ಆ ಎಲ್ಲ ಜೀವನಾಂಶದ ಅರ್ಜಿಗಳು ಇತ್ಯರ್ಥ ಆಗಿ ಜೀವನಾಂಶ ಆದೇಶ ಆಗ್ತಾಯಿತ್ತು. ಅದನ್ನು ಕೊಡುವಂಥದ್ದು ಪತಿಗೆ ಭಾಳ ಕಷ್ಟ ಆಗ್ತಿತ್ತು.
ಕೆಲವು ಸಾರಿ ಅವ್ರಿಗೆ ಹಣ ಇರ್ತಾ ಇರಲಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅನೇಕ ಕಷ್ಟಗಳನ್ನು ಅವರು ಎದುರಿಸಬೇಕಾಗಿ ಬಂದಿತ್ತು. ಆದರೆ ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯ ರಜನೀಶ್ ಮತ್ತು ನೇಹಾ ಅನ್ನುವಂಥ ರಜನೀಶ್ ವರ್ಸಸ್ ನೇಹಾ ಅನ್ನುವಂತಹ ಪ್ರಕರಣದಲ್ಲಿ ಬಹಳ ಉತ್ಕೃಷ್ಟವಾದ ಒಂದು ಇಡೀ ಕೌಟುಂಬಿಕ ತೀರ್ಪುಗಳಲ್ಲೇ ಒಂದು ಮೈಲಿಗಲ್ಲು ಅನ್ನುವಂತಹ ಒಂದು ತೀರ್ಪನ್ನು ನೀಡಿ ಎಲ್ಲ ನ್ಯಾಯಾಲಯಗಳು, ಕೌಟುಂಬಿಕ ನ್ಯಾಯಾಲಯಗಳು ಯಾವ ಮಾನದಂಡದ ಮೇಲೆ ನೀವು ಮೇಂಟೆನೆನ್ಸ್ ಜೀವನಾಂಶವನ್ನು ತೀರ್ಮಾನ ಮಾಡಬೇಕು ಅರ್ಜಿಗಳನ್ನು ಅನ್ನುವಂಥದ್ದು ನಿರ್ದೇಶನವನ್ನು ಎಲ್ಲ ನ್ಯಾಯಾಲಯಗಳಿಗೂ ಕೊಟ್ಟಿದೆ. ಹಾಗಾಗಿ ಪತ್ನಿಯಾದವಳು ಜೀವನಾಂಶಕ್ಕೆ ಅರ್ಜಿ ಹಾಕಿದ ತಕ್ಷಣ ಪತಿ ಕೊಡಲೇಬೇಕು ಅಂತ ಏನಿಲ್ಲ. ಆಕೆ ಎಷ್ಟರ ಮಟ್ಟಿಗೆ ಅರ್ಹಳು ಜೀವನಾಂಶಕ್ಕೆ ಅನ್ನೋದನ್ನು ಸಹ ನ್ಯಾಯಾಲಯ ಪರಿಗಣಿಸುತ್ತೆ. ಉದಾಹರಣೆಗೆ ಆಕೆ ಸಾಕಷ್ಟು ಓದಿ ಉದ್ಯೋಗಸ್ಥಳಾಗಿರುವಂಥ ಅವಕಾಶ ಇದ್ದರೂ ಸಹ ಉದ್ಯೋಗಕ್ಕೆ ಹೋಗದೆ ಪತಿಯಿಂದ ಹಣವನ್ನು ಏನಾದರೂ ಅಪೇಕ್ಷೆ ಪಡ್ತಾ ಇದ್ದರೆ ನ್ಯಾಯಾಲಯ ಅಂಥ ಸಂದರ್ಭದಲ್ಲಿ ಕೊಡೋದಿಲ್ಲ. ಮಕ್ಕಳು ಒಂದು ಪಕ್ಷ ತಂದೆ ಹತ್ರ ಇದ್ದರೆ ನ್ಯಾಯಾಲಯ ಜೀವನಾಂಶವನ್ನು ಕೊಡೋದಿಲ್ಲ. ಮಕ್ಕಳಿಗೂ ಸೇರಿಸಿ ಕೊಡುವಂಥ ಜೀವನಾಂಶವನ್ನು ಕೊಡೋದಿಲ್ಲ, ಆಕೆಗೆ ಮಾತ್ರ ಕೊಡ್ತಾರೆ. ಆಕೆ ನಿರುದ್ಯೋಗಿಯಾಗಿ ಇದ್ದರೆ ಮಾತ್ರ ಜೀವನಾಂಶವನ್ನು ಕೊಡ್ತಾರೆ. ಮತ್ತು ಇವರಿಬ್ಬರು ಬೇರೆ ಆಗೋದಕ್ಕೆ ಯಾರು ಕಾರಣ ಅನ್ನುವಂಥದ್ದನ್ನು ನೋಡ್ತಾರೆ. ಹೀಗೆ ಅನೇಕ ವಿಚಾರಗಳನ್ನು ನೋಡಿ. ಹಾಗೆ ಪತಿಗಿರುವಂಥ ಆದಾಯ ಎಷ್ಟು, ಆ ಪತಿಗಿರುವಂಥ ಆದಾಯದ ಮೇಲೆ ಪತಿ ಒಬ್ಬರೇ ಅವಲಂಬಿತರಾಗಿದ್ದಾರಾ ಅಥವಾ ಅವ್ರ ತಂದೆ ತಾಯಿ, ಅವಿವಾಹಿತ ತಂಗಿ, ಅವಿವಾಹಿತ ತಮ್ಮ, ಇವರೆಲ್ಲ ಏನಾದರೂ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರಾ ಅಂತ ಗಮನಿಸ್ತಾರೆ. ಅದನ್ನೆಲ್ಲ ಪರಿಗಣಿಸಿ ಒಬ್ಬ ಮಹಿಳೆ ಸಾಮಾನ್ಯವಾಗಿ ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಜೀವನಾಂಶವನ್ನಾಗಿ ಕೊಡ್ತಾರೆ. ಹಾಗೊಂದು ವೇಳೆ ಜೀವನಾಂಶವನ್ನು ಕೊಟ್ಟಿದ್ದು ಜಾಸ್ತಿ ಅಂತ ನಿಮಗನ್ಸಿದ್ರೆ ಅದನ್ನು ಮೇಲಿನ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವಂಥ ಎಲ್ಲ ಹಕ್ಕು ನಿಮಗಿದ್ದೇ ಇರುತ್ತೆ. ಈಗ ರಜನೀಶ್ ವರ್ಸಸ್ ನೇಹಾ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ಪತಿ ಪತ್ನಿ ಇಬ್ಬರೂ ಸಹ ತಮ್ಮ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಫಿಡವಿಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಅಂದರೆ ತಮಗಿರುವಂಥ ಆಸ್ತಿಪಾಸ್ತಿಗಳು, ತಮಗಿರುವಂಥ ಆದಾಯ, ತಮಗಿರುವಂಥ ಖರ್ಚು ವೆಚ್ಚಗಳು ಇದೆಲ್ಲವನ್ನು ಬರೆದು ಪ್ರಮಾಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಇಬ್ಬರೂ ಸಲ್ಲಿಸಬೇಕು. ಇನ್ನೊಬ್ಬರ ಬಗ್ಗೆ ಗೊತ್ತಿರುವಂಥ ಮಾಹಿತಿ ಏನಾದರೂ ಅವ್ರಿಗಿರುವಂಥ ಆಸ್ತಿ ಹಣಕಾಸಿನ ಬಗ್ಗೆ ಇದ್ದರೆ ಅದನ್ನೂ ಸಹ ಅದನ್ನು ಸಾಕ್ಷಿ ಆಧಾರಗಳ ಮೂಲಕ ಅಫಿಡವಿಟನ್ನು ಸಲ್ಲಿಸಿದ್ರೆ ಆಗ ನ್ಯಾಯಾಲಯ ಎರಡೂ ಪ್ರಮಾಣ ಪತ್ರಗಳನ್ನು ಪರಿಗಣಿಸಿ ಅವರು ಕೊಟ್ಟಿರುವಂಥ ದಾಖಲೆಗಳನ್ನು ಪರಿಗಣಿಸಿ ಜೀವನಾಂಶ ಎಷ್ಟು ಕೊಡಬೇಕೆ ಬೇಡವೇ, ಕೊಡೋದಾದರೆ ಎಷ್ಟು ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಜೀವನಾಂಶ ಕೊಡುವಂಥದ್ದು ಒಂದು ಕಾಲದಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿತ್ತು. ಈಗ ಸರ್ವೋಚ್ಚ ನ್ಯಾಯಾಲಯ ಎಲ್ಲಗಳನ್ನು ಇತ್ತೀಚೆಗಂತೂ ತಮಗೆಲ್ಲ ಗೊತ್ತಾಗಿದೆ. ಈಗ ಸರ್ವೋಚ್ಚ ನ್ಯಾಯಾಲಯ ಈ ಬಗ್ಗೆ ಬಹಳ ಪ್ರಮುಖವಾಗಿ ತಮ್ಮ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ. ಕೌಟುಂಬಿಕ ಕಲಹಗಳಲ್ಲಿ ಯಾವ ಮಹಿಳೆಯೂ ಶೋಷಿತಳಾಗಬಾರ್ದು, ಪುರುಷನೂ ಶೋಷಿತನಾಗಬಾರ್ದು, ಸಮಾನತೆ ಇರಬೇಕು, ಅದೇ ನಮ್ಮ ಸಂವಿಧಾನದ ಆಶಯ ಅಂತ ಹೇಳಿ ಇವತ್ತು ಆ ಒಂದು ಅಭಿಪ್ರಾಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಇವತ್ತು ಆ ಮಾತನ್ನು ಹೇಳಿ ತೀರ್ಪುಗಳನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಪುರುಷರು ಎದೆಗುಂದಬೇಕಾಗಿಲ್ಲ, ಯಾರೇ ಆಗಲಿ ಈಸಬೇಕು, ಇದ್ದು ಜಯಿಸಬೇಕು. ಅದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಸಂಕಲ್ಪವನ್ನು ಮಾಡಬಾರ್ದು. ಯಾಕಂದರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಮ್ಮೆ ನಿಮ್ಮ ತಂದೆ ತಾಯಿ ಬಗ್ಗೆ, ಅಣ್ಣ ತಮ್ಮನ ಬಗ್ಗೆ, ಅಕ್ಕ ತಂಗಿ ಬಗ್ಗೆ, ಮಕ್ಕಳಿದ್ರೆ ನಿಮ್ಮ ಮಕ್ಕಳ ಬಗ್ಗೆ ಎಲ್ಲವನ್ನೂ ನೀವು ಮನದಲ್ಲಿಟ್ಕೊಂಡು ಯೋಚನೆ ಮಾಡಬೇಕು. ಸಮರ್ಥವಾಗಿ ಕಾನೂನನ್ನು ಬಳಸ್ಕೊಳ್ಬೇಕು. ಕಾನೂನನ್ನು ಸಮರ್ಥ ವಕೀಲರ ಸಹಾಯದಿಂದ ನೀವು ಬಳಸ್ಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಯಾರಿಗೂ ಹೆದರಬೇಕಾದ್ದಿಲ್ಲ. ಪುರುಷರಿಗೂ ಸಹ ಕೌಟುಂಬಿಕ ಕಲಹಗಳಲ್ಲಿ ಕಾನೂನಿನ ರಕ್ಷಣೆ ಇದೆ ಅನ್ನುವಂಥ ಮಾತನ್ನು ಹೇಳಿ, ಹೀಗೆ ಇವತ್ತು ಕೌಟುಂಬಿಕ ಕಲಹಗಳಲ್ಲಿ ಪುರುಷರಿಗೆ ಇರುವಂತಹ ಕಾನೂನಿನ ಅವಕಾಶಗಳು ಅನ್ನುವಂತಹ ಎಪಿಸೋಡ್ ಏನಿದೆ ಅದನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಮುಂದಿನ ಸಂಚಿಕೆಗಳನ್ನು ದಯವಿಟ್ಟು ನೋಡಿ. ನಾವು ಇನ್ನೂ ಕಾನೂನಿನ ಕುರಿತಾದ ಬೇರೆ ಕಾನೂನಿನ ಕುರಿತಾದ ಅನೇಕ ಮಾಹಿತಿಗಳನ್ನು ತಮಗೆ ನೀಡೋರಿದ್ದೀವಿ ಅಂತ ಹೇಳಿ ತಮಗೆ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.